ಅಕ್ಟೋಬರ್ ಬಂದರೆ ನಾವು ವಿಯೆಟ್ನಾಮಿಗೆ ಹೋಗಿ ಬಂದು 1 ಇಯರ್ ಆಗುತ್ತೆ. ಬಟ್ ಇನ್ನೂ ಜನ ನನಗೆ ಕೇಳ್ತಾರೆ, ನೀವು ಯಾವ ಪ್ಯಾಕೇಜಲ್ಲಿ ಹೋಗಿದ್ದು ಹೇಳಿ, ತುಂಬ ಚೆನ್ನಾಗಿತ್ತು ನೀವು ಹೋಗಿದ್ದ ಪ್ಲೇಸ್ ಎಲ್ಲ ಅಂತ. ಆ್ಯಕ್ಚುಲಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ಮತ್ತೆ ನಾನು ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ಪ್ಯಾಕೇಜ್ ತೊಗೊಂಡಿದ್ದು ಇಂಡಿಯಾದವ್ರ ಹತ್ರ ಅಲ್ಲ, ವಿಯೆಟ್ನಾಮಲ್ಲೇ ಲೋಕಲ್ಸ್ ಇರ್ತಾರಲ್ಲ ಅವ್ರ ಹತ್ರ ಪ್ಯಾಕೇಜ್ ತೊಗೊಂಡಿದ್ದು. ಸೊ ಹಾಗಾಗಿ ನಮಗೆ ಸ್ವಲ್ಪ ಕಡಿಮೆ ಅಂತ ಅನಿಸ್ತು. ನಮ್ಮಿಬ್ಬರಿಂದ ಸೇರಿ 1,20,000 ಆಯಿತು ಪ್ಯಾಕೇಜಿಗೆ. ಇದರಲ್ಲಿ ಫ್ಲೈಟ್ಸ್ ಇನ್ಕ್ಲೂಡ್ ಆಗಿಲ್ಲ, ಫ್ಲೈಟ್ಸ್ ನಾವೇ ಬುಕ್ ಮಾಡ್ಕೊಂಡಿದ್ವಿ. ಈ ಟ್ರಿಪ್ಪಲ್ಲಿ ಟೋಟಲ್ 5 ಟೈಮ್ಸ್ ನಾವು ಫ್ಲೈಟಲ್ಲಿ ಓಡಾಡಿದ್ದೀವಿ. ಅಂದರೆ ಇಂಟರ್ ಸ್ಟೇಟಿಗೂ ಫ್ಲೈಟ್ಸ್ ಇತ್ತು. ನಿಮಗೆ ಪರ್ಟಿಕ್ಯುಲರ್ ಆಗಿ ಪ್ಲೇಸಸ್ ಇದೇ ನೋಡಬೇಕು ಅಂತ ಇದ್ದರೆ ಅದನ್ನು ಅವ್ರಿಗೆ ಹೇಳಿದ್ರೆ ಅದೇ ಥರನೇ ಪ್ಯಾಕೇಜ್ ಮಾಡಿಕೊಡ್ತಾರೆ. ಇವನ್ ನಾನು ಕೂಡ ಅಷ್ಟೇ, ನನಗೆ ಈ ಪ್ಲೇಸಸ್ ಕವರ್ ಆಗಬೇಕು, ಈ ಪ್ಲೇಸಸ್ ಕವರ್ ಆಗಬೇಕು ಅಂತ ಎಲ್ಲ ಅವ್ರಿಗೆ ಹೇಳಿ ಕವರ್ ಮಾಡಿಸಿದ್ದೆ. ನಾರ್ಮಲ್ ಟೂರ್ ಪ್ಯಾಕೇಜ್ ಥರ 20 ಜನ 40 ಜನ ಆ ಥರ ಎಲ್ಲ ಇರಲ್ಲ. ನೀವಿಬ್ಬರೇ ಇರ್ತೀರಾ, ಇಲ್ಲ ಅಂತಂದರೆ ಇನ್ನೊಂದು 2 ಪೇರ್ ಎಕ್ಸ್ಟ್ರಾ ಇರ್ಬೋದು ಅಷ್ಟೇ. 1 ವರ್ಷ ಆಗಕ್ಕೆ ಬಂತು ನಾನು ವಿಯೆಟ್ನಾಂ ಟ್ರಿಪ್ಗೆ ಹೋಗಿ. ಇನ್ನೂ ನನಗೆ ಆ ಟ್ರಿಪ್ ನೆನೆಸ್ಕೊಂಡ್ರೆ ಒಂಥರ ಹೊಟ್ಟೆ ಒಳಗೆಲ್ಲ ಬಟರ್ಫ್ಲೈಸ್ ಬಿಟ್ಟಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿತ್ತು ಟ್ರಿಪ್ಪು. ನಾವು ಟ್ರಿಪ್ ಹೋದಾಗ ನಮಗೆ ಅಂತ ಒಂದು ಕೂಪನ್ ಕೋಡ್ ಕೊಟ್ಟಿದ್ರು. ನೀವೇನಾದರೂ ಇದನ್ನ ಯೂಸ್ ಮಾಡಿದ್ರೆ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ. ನಾನು ವಿಡಿಯೋ ಮಾಡಿದ್ಮೇಲೆ ಒಂದು 30 ಜನ ವಿಯೆಟ್ನಾಂ ಟ್ರಿಪ್ಪಿಗೆ ಇದೇ ಪ್ಯಾಕೇಜಲ್ಲಿ ಹೋಗಿ ಬಂದಿದ್ದಾರೆ. ಎಲ್ರಿಗೂ ಕೂಡ ತುಂಬಾ ಖುಷಿಯಾಗಿದೆ, ತುಂಬ ವರ್ತ್ ಅಂತ ಅನಿಸ್ತು ಅಂತ ಹೇಳಿದರು. ಈವನ್ ನೀವೇ ಓನಾಗಿ ಹೋದ್ರೂ ಇದಕ್ಕಿಂತ ಜಾಸ್ತಿ ಖರ್ಚಾಗುತ್ತೆ. ಸುಮಾರು ಜನ ಓನಾಗಿ ಹೋಗಿರೋರ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದೀನಿ. ನಾವು ಹೋಗಿ 1 ಇಯರ್ ಆಗಿರೋದ್ರಿಂದ ಇವಾಗ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗಿರ್ಬೋದು. ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಹಾಕಿರ್ತೀನಿ, ಅವ್ರಿಗೆ ವಾಟ್ಸಪ್ ಮಾಡಿ ಅವ್ರು ಎಲ್ಲ ಡೀಟೇಲ್ಸ್ನು ಶೇರ್ ಮಾಡ್ತಾರೆ. ನೀವು ಯಾರ ಜೊತೆ ವಿಯೆಟ್ನಾಂಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಬಾಯ್.